ಗೈಸ್ ಇವಾಗ ಕೊಣ್ಣೂರು ರೀಚ್ ಆಗಿ ಸ್ಟೇ ತೊಗೊಂಡ್ವಿ. ಸ್ಟೇ ಚೆನ್ನಾಗಿದೆ ಆ್ಯಕ್ಚುಲಿ. 1400 ಏನೋ ತೊಗೊಂಡ್ರು, ಬಟ್ ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ. ವೆಲ್ಕಮ್ ಟು ವಿಲ್ಲಿಂಗ್ಟನ್ ಅಂತ ಇತ್ತು. ಆ್ಯಕ್ಚುಲಿ ವಿಲ್ಲಿಂಗ್ಟನ್ನು ಸಮೇತ ಕೊಣ್ಣೂರೇನೋ ಇಲ್ಲ ಕೊಣ್ಣೂರ್ಗಿಂತ ಸ್ವಲ್ಪ ಹಿಂದೆನೋ ಅಂತ ಗೊತ್ತಿಲ್ಲ. ಇಲ್ಲಿಂದ ಕೊಣ್ಣೂರು ಒಂದು 13-14 ಕಿಲೋಮೀಟ್ರ್ ಇದೆ. ತಲುಪ್ತೀವಿ ಮಧ್ಯಾಹ್ನ ಒಂದು 12:30 1 ಗಂಟೆಗೆಲ್ಲ ಕೊಣ್ಣೂರಲ್ಲಿ ಇರ್ತೀವಿ. ಓಯ್ ಫೋಟೋ ನಾನು ಈ ಕಡೆ ಹೋಗು ಅಂದರೆ ಅದು ಈ ಕಡೆ ತೋರಿಸ್ತಾ ಇರ್ತದೆ ರಾಂಗ್ ವೇನ ಬೋರ್ಡು. ಮತ್ತು ಇಲ್ಲಿನ ಜನರನ್ನ ಕೇಳ್ಕೊಂಡು ಹೋದ್ವಿ ಅಂದರೆ ನಾವು ಬಚಾವು. ರೈಟ್ ರೈಟ್ ರೈಟು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಚಾನಲ್ಗೆ ನಮ್ಮ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್. ಇವತ್ತು ಎಲ್ಲಿ ಹೊರಟಿರೋದಂದರೆ ಮುರುಗನ್ ಟೆಂಪಲ್ ಎಲ್ಲ ಮುಗಿಸ್ಕೊಂಡೆ ಕೊಣ್ಣೂರು ಕಡೆ ಹೊರಟಿರೋದು. ಇವತ್ತು ಕೊಣ್ಣೂರಲ್ಲಿ ಸ್ಟೇ ಮಾಡಿ ಅಲ್ಲಿ ಸುತ್ತಮುತ್ತ ಪ್ಲೇಸಸ್ ಎಲ್ಲ ನೋಡೋಣ ಅಂತ. ಊಟಿನ ಮನೆಗಳು ನೋಡೋಕ್ಕೆ ಚಂದ ರೀ. ರೈಟ್ ರೈಟ್ ರೈಟು. ಊಟಿ ಮ್ಯಾಪ್ ಒಂದು ಚೂರು ಸರಿ ಇಲ್ಲ ಆಯಿತಾ. ನಾನು ಈ ಕಡೆ ಹೋಗು ಅಂದರೆ ಅದು ಈ ಕಡೆ ತೋರಿಸ್ತಾ ಇರ್ತದೆ ರಾಂಗ್ ವೇನ ಬೋರ್ಡು. ಮತ್ತು ಇಲ್ಲಿನ ಜನರನ್ನ ಕೇಳ್ಕೊಂಡು ಹೋದ್ವಿ ಅಂದರೆ ನಾವು ಬಚಾವು. ರೈಸ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಮಟ್ಟದಿಂದ ಐತಲ್ವಾ ಸೇಮ್ ಒಂದು ಬೆಟ್ಟ ಫುಲ್ ಟೀಯಲ್ಲಿ ಕವರ್ ಮಾಡ್ಬಿಟ್ಟವ್ರೆ. ಓಯ್ ಫೋಟೋ ಸೂಪರ್ ವ್ಯೂ. ಇಲ್ಲಿಂದ ಕೊಣ್ಣೂರು ಒಂದು 13-14 ಕಿಲೋಮೀಟ್ರ್ ಇದೆ. ತಲುಪ್ತೀವಿ ಮಧ್ಯಾಹ್ನ ಒಂದು 12:30 1 ಗಂಟೆಗೆಲ್ಲ ಕೊಣ್ಣೂರಲ್ಲಿ ಇರ್ತೀವಿ. ಇವತ್ತು ಊಟಿ ಬಿಡ್ತಾಯಿದ್ದೀವಿ. ಊಟಿಯಿಂದ ಕೊಣ್ಣೂರು ಹೋಗ್ತೀವಿ ಇವತ್ತು. ಕೊಣ್ಣೂರು ಸುತ್ತಮುತ್ತ ಏನಿದೆ ಅದು ನೋಡ್ಕೊಂಡೆ ಹಾಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ ನಿಮಗೆ. ಅದೆಲ್ಲ ಆಲ್ಮೋಸ್ಟ್ 90% ಟೀ ಎಸ್ಟೇಟ್. ಅದೆಲ್ಲ ನಾವು ಅದೆಲ್ಲ ಸುತ್ತಾಡ್ಕೊಂಡು ಇಲ್ಲಿ ಬಂದು ಗಾಡಿ ನಿಲ್ಸಿದ್ದೀವಿ. ಸೂಪರ್ ರೈಸ್ ಮಸ್ತುಂಟು. ವೆಲ್ಕಮ್ ಟು ವಿಲ್ಲಿಂಗ್ಟನ್ ಅಂತ ಇತ್ತು. ಆ್ಯಕ್ಚುಲಿ ವಿಲ್ಲಿಂಗ್ಟನ್ನು ಸಮೇತ ಕೊಣ್ಣೂರೇನೋ ಇಲ್ಲ ಕೊಣ್ಣೂರ್ಗಿಂತ ಸ್ವಲ್ಪ ಹಿಂದೆನೋ ಅಂತ ಗೊತ್ತಿಲ್ಲ. ಮ್ಯಾಪು ಪ್ರಕಾರ 5 ಕಿಲೋಮೀಟ್ರ್ ಏನೋ ಉಂಟು ಕೊಣ್ಣೂರು. ಏನಪ್ಪ ವೆಲ್ಕಮ್ ಟು ವಿಲ್ಲಿಂಗ್ಟನ್ ಅಂತ ಏನೋ ಇತ್ತು. ವಿಲ್ಲಿಂಗ್ಟನ್ ಅಂದರೆ ಬ್ರಿಟಿಷ್ರ ಹೆಸರು ಇದೆ. ಅದು ಆ ವ್ಯಕ್ತಿ ಕೊಣ್ಣೂರಿಗೆ ಬರ್ತಾನಂತೆ. ಬಂದ ಮೇಲೆ ಸುಮಾರು ಡೆವಲಪ್ಮೆಂಟ್ ಆಗುತ್ತೆ ಅಂತೆ ಕೊಣ್ಣೂರು. ಅದಕ್ಕೆ ಆ ಹೆಸರನ್ನಿಟ್ಟು ಕೊಣ್ಣೂರಿಗೆ ನಾಮಕರಣ ಮಾಡಿದ್ರು ಅಂತಲೂ ಹೇಳ್ತಾರೆ. ಕೊಣ್ಣೂರ್ಗಿಂತ ಸ್ವಲ್ಪ ಹಿಂದೆ ಈ ಪ್ಲೇಸಿಗೆ ಅವ್ರದ್ದೇ ಮ್ಯೂಸಿಯಮ್ಮು ಮತ್ತು ಏನೇನೋ ಇರಬೇಕು ವಿಲ್ಲಿಂಗ್ಟನ್ದು. ಬಟ್ ಒಂದು ಅಬ್ಸರ್ವ್ ಮಾಡಿದ್ದು ಏನಂದರೆ ಸಿಟಿ ತುಂಬ ಕಾಮಾಗಿರುತ್ತೆ ಯಾವಾಗ ನೋಡಿದ್ರು. ಊಟಿ ಸಂಜೆ ಮಾತ್ರ ಒಂಥರ ಗಿಜಿ. ಮಾರ್ನಿಂಗ್ ಹೊತ್ತೆಲ್ಲ ಚೆನ್ನಾಗಿತ್ತು ಊಟಿನೂ. ಕೊಣ್ಣೂರಿನ ರೈಲ್ ನೋಡಿ ಇಲ್ಲಿ ಒಂದು ರೌಂಡ್ ಹೊಡಿಸ್ತಾರೆ. ಎಷ್ಟು ಟಿಕೆಟ್ ಅದೆಲ್ಲ ಗೊತ್ತಿಲ್ಲ. ಫೇಮಸ್ ಇಲ್ಲಿ ಮಕ್ಕಳು ಏನೋ ಬಂದರೆ ಇಲ್ಲೆಲ್ಲ ರೌಂಡ್ ಎಲ್ಲ ಹೊಡಿಸ್ತಾರೆ. ನಾವು ಕೂರ್ಬೋದು ಬಟ್ ನಮಗೆ ಇಂಟ್ರೆಸ್ಟ್ ಇಲ್ಲ ಆಯಿತಾ ಇಲ್ಲಿ ಕೂರೋಕ್ಕೆ. ಕೊಣ್ಣೂರು ರೀಚ್ ಆಗಿದ್ದೀವಿ. ರೂಮ್ ಹುಡುಕ್ತಾ ಇದ್ದೀವಿ, ಬಜೆಟ್ ಫ್ರೆಂಡ್ಲಿ ರೂಮು. ರೋಡ್ ಮಾತ್ರ ಭಾಳ ಚಿಕ್ಕದಾಯ್ತಾ. ಗಾಡಿ ಸೈಡ್ ಮಾಡ್ಕೊಳ್ಳೋಕ್ಕೂ ದಾರಿ ಇಲ್ಲ ಇಲ್ಲಿ. ಅಂಥ ರೋಡು. ಶ್ರೀ ವೆಂಕಟೇಶ್ವರ ಲಾಡ್ಜ್. ಹಾಂ ಓಕೆ ಸರ್, ಥ್ಯಾಂಕ್ ಯು. ಗೈಸ್ ಇವಾಗ ಕೊಣ್ಣೂರು ರೀಚ್ ಆಗಿ ಸ್ಟೇ ತೊಗೊಂಡ್ವಿ. ಸ್ಟೇ ಚೆನ್ನಾಗಿದೆ ಆ್ಯಕ್ಚುಲಿ. 1400 ಏನೋ ತೊಗೊಂಡ್ರು, ಬಟ್ ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ನಾನು ನೆಕ್ಸ್ಟ್ ಎಪಿಸೋಡಲ್ಲೂ, ಇಲ್ಲಾಂದರೆ ಈ ವಿಡಿಯೋ ಕೊನೆ ಅಷ್ಟರಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ ನೋಡ್ಬೋದು ರೂಮ್ ಹೆಂಗಿದೆ ಅಂತ. ರೂಮಿಂದ ಹೊರಗಡೆ ನೋಡಿ ಇಲ್ಲಿ ಊಟ ಏನಾದರೆ ಮಾಡ್ಕೊಳ್ಬೋದು. ಬೈಕೆಲ್ಲ ಆ ಕಡೆ ಪಾರ್ಕ್ ಮಾಡಿದ್ದೀವಿ. ಇದು ನಾವು ಸ್ಟೇ ಆಗಿರೋ ರೂಮು. ನಮ್ಮ ಗಾಡಿಗಳು ಇಲ್ಲಿದೆ. ಸೇಮ್ ಒಂಥರ ಬ್ರಿಟಿಷ್ ಬಂಗ್ಲೆ ರೀತಿ ಇದೆ ರೂಮು. ಓಪನ್ ಮಾಡಿ ನಿಮಗೆ ಒಳಗಡೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಫ್ರಂಟ್ ರಿಸೆಪ್ಷನು. ಏನೋ ಬುಕ್ಕಿಂಗು ಅದು ಇದು ಮಾಡಬೇಕಂದ್ರೆ ಇಲ್ಲಿ ಇದೆಲ್ಲ ರೂಮ್ಸ್ ಆ್ಯಕ್ಚುಲಿ.
ಇದು ಎಲ್ಲ ರೂಮ್ಸು. ಇಲ್ಲೊಂದು ಹಾಲ್ ರೀತಿ ಇದೆ, ಆಕ್ಯುಪೈ ಮಾಡ್ಬೋದು. ಓವನ್ ಕೊಟ್ಟಿದ್ದಾರೆ, ಅದೇ ರೀತಿ ಕ್ಯಾಟಲ್ ಇದೆ, ನೀರು ಕಾಯಿಸ್ಕೊಳ್ಬೋದು. ಬೇಕಾ ಏನೋ ಮಾಡೋಂಗಿದ್ರೆ ಮಾಡ್ಬೋದು. ಇಲ್ಲಿ ಟಿ ವಿ ಇದೆ. ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ, ಬೋರ್ ಆಯಿತು ಅಂತ ಸುಮ್ಮನೆ ಆದ್ವಿ. ನೋಡ್ಬೋದು ರೂಮ್ ಹೆಂಗಿದೆ ಅಂತ. ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ ಸಮೇತ ಇದೆ. ಕೊಣ್ಣೂರಲ್ಲಿ ಇದೆ ಚೀಪೆಸ್ಟ್ ಆ್ಯಂಡ್ ವರ್ತ್ ಇರೋ ಒಂದು ರೂಮ್ ಅಂತಲೇ ಹೇಳ್ಬೋದು. ಇದು ಬೆಡ್ಡು ಮತ್ತು ಹೆಲ್ಮೆಟ್ಸ್ ಅದು ಇಟ್ಕೊಳ್ಳೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಹಾಗೆ ಈ ಕಡೆ ಬಂತು ಅಂದರೆ ಇದು ಕಿಚನ್, ಅಂದರೆ ಊಟ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಫುಲ್ಲು ಫ್ರೀಡಮ್ ಇದೆ. ಮತ್ತು ಆ ವಾಶ್ರೂಮ್ ತೋರಿಸ್ತೀನಿ. ಕ್ಲೀನ್ ಆ್ಯಂಡ್ ಹೈಜೀನಿಕ್ ಆಗಿದೆ ವಾಶ್ರೂಮು, ನೋಡ್ಬೋದು ನೀವು. ಮೇಯ್ನು ನಾವು ಎಲ್ಲೇ ಹೋದ್ರೂ ವಾಶ್ರೂಮು ಫಸ್ಟು ನೋಡ್ಬಿಟ್ಟೆ ಮತ್ತೆ ರೂಮ್ ತೊಗೊಳ್ಳೋದು, ನೀಟ್ ಇರಬೇಕಲ್ಲ, ಹಾಗಾಗಿ. ಮತ್ತು ಇನ್ನೊಂದು ಏನಂದರೆ 24/7 ಹಾಟ್ ವಾಟ್ರು ಫೆಸಿಲಿಟಿ ಇದೆ, ಹಾಗಾಗಿ ಏನು ತೊಂದರೆ ಇಲ್ಲ. ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಮತ್ತು ಇಲ್ಲಿಂದ ಸ್ವಲ್ಪ ಸುತ್ತಾಡೋಕ್ಕೆ ಹೋಗೋಣ. ಸುಸ್ತಾಗ್ಬಿಟ್ಟಿದ್ದೀವಿ ಸ್ವಲ್ಪ, ಹಾಗಾಗಿ